ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಬಹಳ ದಿನಗಳಾದಮೇಲೆ ನಾನು ನಿಮ್ಮನ್ನೆಲ್ಲ ಒಂದು ಹೊಸ ಟ್ಯುಟೋರಿಯಲ್ ಜೊತೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಟ್ಯುಟೋರಿಯಲಲ್ಲಿ ನಾನು ನಿಮಗೆಲ್ಲ ವಾಟ್ಸಪ್ಪಲ್ಲಿ ಆ್ಯಡ್ ಆಗಿರೋಂಥ ಒಂದು ಹೊಸ ಫೀಚರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಚಾಟ್ಸನ್ನು ಫಿಲ್ಟರ್ ಮಾಡೋವಂಥದ್ದು. ಈ ಚಾಟ್ಸನ್ನು ಫಿಲ್ಟರ್ ಮಾಡೋದು ಅಂತಂದರೆ ಏನು ಅನ್ನೋದನ್ನ ನಾನು ಈ ಟ್ಯುಟೋರಿಯಲಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದೇ ರೀತಿ ವಾಟ್ಸಪ್ಪಲ್ಲಿ ಒಂದು ಹೊಸ ಫೀಚರನ್ನು ಬಿಟ್ಟಿದ್ರು ಭಾಳ ದಿನ ಹಿಂದೆಯೇ. ಅದೇನಪ್ಪ ಅಂತಂದರೆ ಚಾಟ್ಸನ್ನು ಲಾಕ್ ಮಾಡೋವಂಥದ್ದು. ಸೊ ಹಿಂದೆ ನಾವು ಚಾಟ್ಸನ್ನು ಲಾಕ್ ಮಾಡಬೇಕು ಅಂತಂದರೆ ಯಾವ್ದಾದ್ರು ಥರ್ಡ್ ಪಾರ್ಟಿ ಆ್ಯಪನ್ನು ಯೂಸ್ ಮಾಡಬೇಕಾಯಿತು. ಇದ್ರ ಬಗ್ಗೆ ನಮ್ಮ ಚಾನಲಲ್ಲಿ ಈಗಾಗಲೇ ಟ್ಯುಟೋರಿಯಲ್ ಇದೆ. ಆದರೆ ಈಗ ವಾಟ್ಸಪ್ ಅವರೇ ಒಂದು ಫೀಚರನ್ನು ಬಿಟ್ಟಿದ್ದಾರೆ. ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ನ ಸಹಾಯವಿಲ್ಲದೆ ನಾವು ಚಾಟ್ಸನ್ನು ಲಾಕ್ ಮಾಡ್ಬೋದು. ನಿಮ್ದು ಯಾವ್ದಾದ್ರು ಸೀಕ್ರೆಟ್ ಚಾಟ್ಸ್ ಇದ್ದರೆ, ಪರ್ಸ್ನಲ್ ಚಾಟ್ಸ್ ಇದ್ದರೆ, ಯಾರು ಅದನ್ನ ಓದಬಾರ್ದು ಅಂತಂದರೆ ಅದನ್ನ ನಾವು ಲಾಕ್ ಮಾಡಿ ಇಡ್ಬೋದು. ಸೊ ಚಾಟ್ಸ್ನ ಲಾಕ್ ಮಾಡೋದು ಹೇಗೆ, ಲಾಕ್ ಮಾಡಾದ್ಮೇಲೆ ಆ ಚಾಟ್ಸ್ನ ಓದೋದು ಹೇಗೆ, ಆ ಚಾಟ್ಸ್ ನಮಗೆ ಲಾಕ್ ಆಗಿರೋದು ಬೇಡ ಅಂತಂದರೆ ಅದನ್ನ ಅನ್ಲಾಕ್ ಮಾಡೋದು ಹೇಗೆ, ಈ ಎಲ್ಲ ಮಾಹಿತಿನ ನಾನು ಇವತ್ತಿನ ಟ್ಯುಟೋರಿಯಲಲ್ಲಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮಗೆ ಈ ಮಾಹಿತಿ ಪೂರ್ತಿಯಾಗಿ ಅರ್ಥ ಆಗಬೇಕು ಅಂತಂದರೆ ಈ ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಹಾಗಾದರೆ ಟ್ಯುಟೋರಿಯಲ್ನ ಶುರು ಮಾಡೋಣ ಸ್ನೇಹಿತರೆ. ಸೊ ಮೊದಲಿಗೆ ಈಗ ನಾನು ವಾಟ್ಸಪ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಎಲ್ಲ ಚಾಟ್ಸು ಇದೆ ಅಲ್ವಾ. ನಾರ್ಮಲಾಗಿ ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಚಾಟ್ಸು ಇರುತ್ತೆ. ಎಲ್ಲ ಚಾಟ್ಸು ಅಂತಂದರೆ ಗ್ರೂಪಿಂದ ಬಂದಿರೋಂಥ ಮೆಸೇಜ್ಗಳು, ನಾವು ಜಾಯ್ನ್ ಆಗಿರೋಂಥ ಗ್ರೂಪ್ಸ್ಗಳು, ಆಮೇಲೆ ಇಂಡಿವಿಜುವಲ್ ಚಾಟ್ಸ್, ಯಾರಾದರೂ ನಮಗೆ ಇಂಡಿವಿಜುವಲ್ ಆಗಿ ಮೆಸೇಜ್ ಕಳಿಸಿದರೆ ಅವರ ಚಾಟ್ಸ್ ಇರುತ್ತೆ. ಆಮೇಲೆ ನಾವು ಓದಿರೋಂಥ ಚಾಟ್ಗಳು ನಾವು ಏನಾದ್ರು ಡಿಲೀಟ್ ಮಾಡಿಲ್ಲ ಅಂತಂದರೆ ಅದು ಕೂಡ ಅಲ್ಲೇ ಇರುತ್ತೆ. ಆಮೇಲೆ ನಾವು ಓದದೇ ಇರೋಂಥ ಚಾಟ್ಗಳು ಎಲ್ಲ ಮಿಕ್ಸಪ್ ಆಗಿರುತ್ತೆ ಅಲ್ವಾ. ಸೊ ವಾಟ್ಸಪ್ ಅವರು ಬಿಟ್ಟಿರೋಂಥ ಈ ಫಿಲ್ಟರ್ ಮೂಲಕ ಏನು ಯೂಸ್ ಆಗುತ್ತಪ್ಪ ಅಂತಂದರೆ ನಾವು ಚಾಟ್ಸನ್ನು ಫಿಲ್ಟರ್ ಮಾಡ್ಕೊಬೋದು. ಸೊ ಯಾವ್ಯಾವ ಥರ ಫಿಲ್ಟರ್ಸ್ ಇದೆ ಅಂತ ನೋಡೋಣ. ಓಕೆ, ಈಗ ಜಸ್ಟ್ ವಾಟ್ಸಪ್ ಓಪನ್ ಆಗಿದೆ. ಮೇಲೆ ಟಚ್ ಮಾಡ್ತೀನಿ ನೋಡಿ. ಈಗ all about cricket 11 colon button, more options button, Ravi S 11 colon 0 KT for fun and knowledge, Kannada Tantramsha 11 colon 0 1 PM, Chana colon comma 0 colon 0 7, mute notifications 820 unread messages. ಸೊ ಇಲ್ಲಿ ಮಾಮೂಲಿ ಚಾಟ್ಗಳಿದ್ದಾವೆ, ಆದರೆ ಫಿಲ್ಟರ್ ಮಾಡೋಕ್ಕೆ ಯಾವುದೇ ಆಪ್ಷನ್ ಇಲ್ಲ. ಹಾಗಾಗಿ ನಾವು ಚಾಟ್ಸನ್ನು ಫಿಲ್ಟರ್ ಮಾಡಬೇಕು ಅಂತಂದರೆ ನಾವು ಮಾಡಬೇಕಾಗಿರೋಂಥ ಮೊದಲನೇ ಕೆಲಸ 2 ಫಿಂಗರ್ಸಿಂದ ಸ್ವೈಪ್ ಡೌನ್ ಮಾಡಬೇಕು. ಅಂತಂದರೆ ಸ್ಕ್ರೋಲ್ ಅಪ್ ಮಾಡ್ತೀವಲ್ಲ ಆ ರೀತಿಯಲ್ಲಿ 2 ಫಿಂಗರ್ಸಿಂದ ಒಂದು ಸಲ ಸ್ವೈಪ್ ಡೌನ್ ಮಾಡಿದಾಗ Chat filters revealed, ಚಾಟ್ ಫಿಲ್ಟರ್ಸ್ ರಿವೀಲ್ಡ್ ಅಂತ ಹೇಳುತ್ತೆ ನೋಡಿ. ಈಗ ಮೇಲೆ ಟಚ್ ಮಾಡ್ತೀನಿ ನೋಡಿ. groups unread selected all. ಸೊ ಇಲ್ಲಿ 3 ಥರ ಫಿಲ್ಟರ್ಸ್ನ ನಾವು ಅಪ್ಲೈ ಮಾಡ್ಬೋದು. ಯಾವುದ್ಯಾವುದಪ್ಪ ಅಂತಂದರೆ ಒಂದು ಆಲ್ ಚಾಟ್ಸ್ ನೋಡಿ, ಆಲ್ರೆಡಿ ಆಲ್ ಚಾಟ್ಸ್ ಸೆಲೆಕ್ಟ್ ಆಗಿದೆ. selected all, ಈಗ ಸೆಲೆಕ್ಟೆಡ್ ಆಲ್ ಅಂತ ಇದೆ. ಅಂದರೆ ಬೈ ಡಿಫಾಲ್ಟು ಆಲ್ ಚಾಟ್ಸ್ ತೋರಿಸ್ತಾ ಇರುತ್ತೆ ನಮಗೆ. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಇಷ್ಟು ದಿನ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಆಲ್ ಚಾಟ್ಸೇ, ಈ ಹಿಂದೆ ಫಿಲ್ಟರ್ಸೇ ಇರಲಿಲ್ಲ. ಹಾಗಾಗಿ ಆಲ್ ಚಾಟ್ಸ್ ತೋರಿಸ್ತಾ ಇತ್ತು. ಇಲ್ಲಿಂದ ಒಂದು ಸಲ ರೈಟಿಗೆ ಸ್ವೈಪ್ ಮಾಡಿದ್ರೆ 100 ಚಾಟ್ಸು. ಸೊ 100 ಚಾಟ್ಸು ಏನಕ್ಕೆ ಯೂಸ್ ಆಗುತ್ತಪ್ಪ ಅಂತಂದರೆ ಕೆಲವೊಂದು ಸಲ ಏನಾಗಿರುತ್ತೆ, ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಬಂದಿರುತ್ತೆ, ನಮಗೆ ಟೈಮ್ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ನಾವು ಕೆಲವೊಂದು ಇಂಡಿವಿಜುವಲ್ ಚಾಟ್ಸು ಅಥವಾ ಯಾವ್ದು ನಮಗೆ ಇಂಪಾರ್ಟೆಂಟ್ ಗ್ರೂಪ್ಸ್ ಇರುತ್ತೋ ಅಂಥದ್ದು ಮಾತ್ರ ಮೆಸೇಜ್ ನೋಡಿ, ಮಿಕ್ಕಿದ್ನ ಆಮೇಲೆ ಫ್ರೀ ಆದಾಗ ನೋಡೋಣ ಅಂತ ಹಾಗೆ ಬಿಟ್ಟಿರ್ತೀವಿ. ಆಮೇಲೆ ನಾವು ಬಂದು ಮತ್ತೆ ಮೆಸೇಜಸ್ನ ನೋಡೋಣ ಎಲ್ಲ ಮೆಸೇಜಸ್ನ ಅಂತ ಶುರು ಮಾಡಿದ್ರೆ ಮಧ್ಯ ನಾವು ಓದಿರೋಂಥ ಚಾಟ್ಗಳು, ಆಮೇಲೆ ನಾವು ಓದದೇ ಇರೋಂಥ ಚಾಟ್ಗಳು ಎಲ್ಲ ಮಿಕ್ಸಪ್ ಆಗಿ ನಾವು ಓದದೇ ಇರೋಂಥ ಚಾಟ್ ಹುಡ್ಕೋದೇ ಸ್ವಲ್ಪ ಕಷ್ಟ ಆಗುತ್ತೆ. ಕಾಣೋರಾದರೆ ಏನು ಮಾಡ್ತಾರೆ, ಅವರು ಯಾವ ಚಾಟ್ಸ್ನ ಓದಿರೋದಿಲ್ವೋ ಅದಕ್ಕೆ ಬೇರೆ ಕಲರ್ ಇರುತ್ತೆ, ಆಮೇಲೆ ಅವ್ರು ಓದಿರೋಂಥ ಚಾಟೇ ಬೇರೆ ಕಲರ್ ಇರುತ್ತೆ. ಹಾಗಾಗಿ ಅವರು ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಂಡ್ಬಿಡ್ತಾರೆ. ಆದರೆ ನಾವು ಆ ಚಾಟ್ ಮೇಲೆ ಫೋಕಸ್ ಇಟ್ಟು ಫುಲ್ಲು ಕೇಳಿಸ್ಕೊಬೇಕು, ಈ ಚಾಟ್ನ ನಾವು ಓದಿದ್ದೀವ ಇಲ್ವ ಅಂತ. ಲಾಸ್ಟಲ್ಲಿ ಅದು 100, 200, 300 ಅಂತ ಹೇಳಿದ್ರೆ ಅವಾಗ ನಮಗೆ ಗೊತ್ತಾಗುತ್ತೆ, ಈ ಚಾಟ್ನ ನಾವು ಓದಿಲ್ಲ, ಇನ್ನೂ ಪೆಂಡಿಂಗ್ ಇದೆ ಅಂತ ಅಲ್ವಾ. ಆದರೆ ವಾಟ್ಸಪ್ ಅವರು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋ ರೀತಿಯಲ್ಲಿ 100 ಚಾಟ್ಸ್ ಫಿಲ್ಟ್ರ್ ಮಾಡೋವಂಥ ಆಪ್ಷನ್ ಕೊಟ್ಟಿದ್ದಾರೆ. 100 ಚಾಟ್ ನಾವು ತೊಗೊಂಡಾಗ ಮಧ್ಯೆ ಯಾವುದಾದ್ರೂ ರೀಡ್ ಆಗಿರೋ ಚಾಟ್ಸ್ ಇದೆ ಅವೆಲ್ಲ ಹೈಡ್ ಆಗಿ ಕೇವಲ 100 ಚಾಟ್ಸ್ ಮಾತ್ರ ನಮಗೆ ತೋರಿಸುತ್ತೆ. ಸೊ ಅದರಿಂದ ನಾವು ಯಾವ್ಯಾವ ಚಾಟ್ಸ್ನ ಓದಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಆ ಚಾಟ್ಸ್ನ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಅದನ್ನ ಪ್ರಾಕ್ಟಿಕಲಾಗಿ ನೋಡೋಣ. ಈಗ ನೋಡಿ 100 ಚಾಟ್ಸು. ಸೊ ಈಗ ನೋಡಿ ಸೆಲೆಕ್ಟೆಡ್ 100 ಅಂತ ಹೇಳುತ್ತೆ. ಸೊ ಆಲ್ ಸೆಲೆಕ್ಟ್ ಆಗಿದ್ದು ಈಗ ಸೆಲೆಕ್ಟೆಡ್ ಅಂತ ಹೇಳ್ತಾ ಇಲ್ಲ ನೋಡಿ, ಸೆಲೆಕ್ಟೆಡ್ 100. ಈಗ ನಾವು ಟಚ್ ಮಾಡಿದ್ರೆ KT for fun and knowledge 11 colon 0 2 PM, Vijay Rakam colon comma HTTPS 100 200 messages, all about cricket 11 colon 20 PM, Dhananjay Delhi colon comma 0 colon 44, mute notifications 1300 messages. ಸೊ ಈ ಗ್ರೂಪ್ ಇದೆ,
CC group, 10 colon Kanata Tantransha, 11 colon 01 p.m. Chana colon comma 0 colon 07. Mute notifications, 820 unread messages. Ravindra Mishra, 9 colon 40. Dream 11 Fantasy Cricket. Accessible entertainment, 8 colon 47 p.m. Till Paramji colon comma 0 colon 02. Mute notifications, 16 unread messages. ಸೊ ನೋಡಿ ಸ್ನೇಹಿತರೆ, ಈ ರೀತಿಯಲ್ಲಿ ನಾವು ಯಾವ ಮೆಸೇಜಸ್ನ ಓದಿಲ್ವೋ ಆ ಮೆಸೇಜಸ್ ಮಾತ್ರ ನಮಗೆ ಫಿಲ್ಟರ್ ಆಗಿ ತೋರಿಸುತ್ತೆ. ಇದ್ರ ಬಗ್ಗೆ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಮೂರನೇ ಫಿಲ್ಟರು ಗ್ರೂಪ್ಸು. ಸೊ ಈಗ ನೋಡಿ ಸೆಲೆಕ್ಟೆಡ್ ಗ್ರೂಪ್ಸ್ ಅಂತ ಇದೆಯಲ್ಲ, ಈಗ ಕೇವಲ ಗ್ರೂಪ್ಸ್ ಮಾತ್ರ ಫಿಲ್ಟರ್ ಆಗಿ ನಮ್ಮ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಯಾವುದೇ ಇಂಡಿವಿಜುವಲ್ ಚಾಟ್ಸು ನಮಗೆ ತೋರಿಸೋದಿಲ್ಲ. ಇಂಡಿವಿಜುವಲ್ ಚಾಟ್ಸ್ ಯಾವ್ದಾದ್ರು ಇದ್ದರೆ ಅದೆಲ್ಲ ಹೈಡ್ ಆಗಿ ಕೇವಲ ಗ್ರೂಪ್ ಚಾಟ್ಸ್ ಮಾತ್ರ ಸಿಗುತ್ತೆ. ಸೊ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ನೀವು ವಾಟ್ಸಪ್ ಓಪನ್ ಮಾಡಿ 2 ಫಿಂಗರ್ಸಿಂದ ಪುಲ್ ಡೌನ್ ಮಾಡಬೇಕು. ಅಂದರೆ ಸ್ಕ್ರೋಲ್ ಅಪ್ ಮಾಡ್ತೀವಲ್ಲ ಆ ರೀತಿಯಲ್ಲಿ 2 ಫಿಂಗರ್ಸಿಂದ ಸ್ವೈಪ್ ಡೌನ್ ಮಾಡಿದಾಗ ನಿಮಗೆ ಚಾಟ್ ಫಿಲ್ಟರ್ಸ್ ರಿವೀಲ್ಡ್ ಅಂತ ಹೇಳುತ್ತೆ. ಆಗ ನೀವು ಮೇಲೆ ಟಚ್ ಮಾಡಿದಾಗ ನಿಮಗೆ ಗ್ರೂಪ್ ಚಾಟ್ಸ್, 100 ಮತ್ತು ಆಲ್ ಅಂತ 3 ಫಿಲ್ಟರ್ ಸಿಗುತ್ತೆ. ಬೈ ಡಿಫಾಲ್ಟ್ ಆಲ್ ಸೆಲೆಕ್ಟ್ ಆಗಿರುತ್ತೆ. ನೀವು ಬರೀ ನಾನು ಓದದೇ ಇರೋ ಅಂಥ ಮೆಸೇಜಸ್ ಯಾವ್ಯಾವ ಚಾಟ್ಸಲ್ಲಿ ಇದೆಯೋ ಅದು ಮಾತ್ರ ಬೇಕು ಅಂತಂದರೆ 100 ಸೆಲೆಕ್ಟ್ ಮಾಡ್ಬೋದು. ಅಥವಾ ನಾನು ಗ್ರೂಪ್ಸ್ ಮಾತ್ರ ಬೇಕು ಅಂತಂದರೆ ಗ್ರೂಪ್ಸ್ನ ಸೆಲೆಕ್ಟ್ ಮಾಡ್ಬೋದು. ಆ್ಯಕ್ಚುಲಿ ಇನ್ನೊಂದು ಇಂಡಿವಿಜುವಲ್ ಚಾಟ್ಸ್ದೊಂದು ಸಪ್ರೇಟ್ ಫಿಲ್ಟರ್ ಕೊಡಬೇಕಾಗಿತ್ತು ಅವರು, ಅದು ಮುಂದೆ ಬರ್ಬೋದು ಅನ್ಸುತ್ತೆ. ನೋಡೋಣ, ಫೀಡ್ಬ್ಯಾಕ್ ಕೊಡೋಣ ವಾಟ್ಸಪ್ ಅವರಿಗೆ. ಅದೊಂದು ಬಂದರೆ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಗ್ರೂಪ್ ಚಾಟ್ಸ್ನ ಫಿಲ್ಟರ್ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಆಪ್ಷನ್ ನಮಗೆ ಇಂಡಿವಿಜುವಲ್ ಚಾಟ್ಸ್ನ ಫಿಲ್ಟರ್ ಮಾಡೋಂಥದ್ದು. ಸೊ ಅದನ್ನು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಇದು ಕೇವಲ ಬೀಟಾ ಟೆಸ್ಟರ್ಸ್ಗೆ ಮಾತ್ರ ಬಂದಿದೆ. ಬೀಟಾ ಟೆಸ್ಟರ್ಸಲ್ಲೂ ಎಲ್ಲರಿಗೂ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಕೆಲವರು ಬಂದಿರ್ಬೋದು, ಕೆಲವರು ಬರದೇ ಇರ್ಬೋದು. ನೀವು ನಿಮ್ಮ ವಾಟ್ಸಪ್ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೇನಾದ್ರು ಈ ಫೀಚರ್ ಬಂದಿದೆಯಾ ಅಂತ. ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಮುಂದೆ ಬರುತ್ತೆ. ನಿಮಗೆ ಈ ಫೀಚರ್ ಬರ್ತಾ ಇದೆ ಅನ್ನೋ ಮಾಹಿತಿ ಇರಲಿ ಅನ್ನೋ ಕಾರಣಕ್ಕೆ ಈಗ ಈ ಟ್ಯುಟೋರಿಯಲ್ ಮೂಲಕ ನಿಮಗೆ ಮಾಹಿತಿನ ಕೊಡ್ತಾಯಿದೆ. ಸೊ ಈಗ ಮುಂದಿನ ಆಪ್ಷನ್ ನಾವು ನೋಡ್ತಾ ಇರೋದು ಯಾವುದಪ್ಪ ಅಂತಂದರೆ, ಚಾಟ್ಸನ್ನು ಲಾಕ್ ಮಾಡೋದು ಯಾವ ರೀತಿ ಅಂತ. ಸೊ ಈಗ ನಾನು ಒಂದು ಗ್ರೂಪನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ನಾವು ಗ್ರೂಪ್ ಇನ್ಫೋಗೆ ಹೋಗಬೇಕಾಗತ್ತೆ. ಸೊ ಗ್ರೂಪ್ ಇನ್ಫೋದಲ್ಲಿ ಹೋಗೋಣ. ಗ್ರೂಪ್ ಇನ್ಫೋಗೆ ಹೋದ್ಮೇಲೆ ನಾವು ಬಾಟಮ್ ಆಫ್ ದ ಸ್ಕ್ರೀನಲ್ಲಿ ಟಚ್ ಮಾಡೋಣ. ಕಸ್ಟಮ್ ನೋಟಿಫಿಕೇಶನ್ ಅಂತ ಬರುತ್ತಲ್ವಾ, ಇಲ್ಲಿಂದ ರೈಟ್ ಸ್ವೈಪ್ ಮಾಡ್ತಾ ಹೋಗ್ತೀನಿ. ನೋಡಿ, ಚಾಟ್ ಲಾಕ್ ಹೆಡಿಂಗ್ ಇದೆ. ಇಲ್ಲಿಂದ ಒಂದ್ಸಲ ರೈಟ್ ಸ್ವೈಪ್ ನೋಡಿ, ಆಪ್ಷನ್ ಆಫ್ ಇದೆ. ಇದನ್ನ ಆನ್ ಮಾಡ್ತೀನಿ. Use your face or fingerprint to open this chat and read notifications on this device. For even more privacy, locked chats will be kept separate from other chats. Learn more. ನೀವು ಚಾಟ್ ಲಾಕ್ ಮಾಡಿದಾಗ ಈ ಒಂದು ಮೊಬೈಲಲ್ಲಿ ಚಾಟ್ಸ್ ಲಾಕ್ ಆಗುತ್ತೆ. ಆಮೇಲೆ ಅದು ಸೀಕ್ರೆಟ್ ಆಗಿರುತ್ತೆ. ಜೊತೆಗೆ ಅದು ಸಪ್ರೇಟ್ ಚಾಟ್ಸಲ್ಲಿ ಇರುತ್ತೆ, ಎಲ್ಲ ಚಾಟ್ಸ್ ಜೊತೆ ಇರಲ್ಲ ಅಂತ ಹೇಳ್ತಾ ಇದೆ. ಲರ್ನ್ ಮೋರ್ ಅಂತ ಇದೆ. ಏನು ಬೇಡ ನಮಗೆ. ನಿಮ್ಮ ಲಿಂಕ್ ಡಿವೈಸ್ಗಳಲ್ಲಿ ಈ ಚಾಟ್ಸ್ ಹೈಡ್ ಆಗಲ್ಲ ಅಂತ ಹೇಳ್ತಾ ಇದೆ. ಅಂತಂದರೆ ನೀವು ಒಂದೇ ಅಕೌಂಟ್ನ ನಿಮ್ಮ ಲ್ಯಾಪ್ಟಾಪ್ ಅಥವಾ ಇನ್ನೊಂದು ಮೊಬೈಲಲ್ಲಿ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಆ ಡಿವೈಸಲ್ಲಿ ಚಾಟ್ಸ್ ಹೈಡ್ ಆಗಲ್ಲ. ಬರೀ ನೀವು ಯಾವ ಡಿವೈಸಲ್ಲಿ ಚಾಟ್ಸ್ನ ಹೈಡ್ ಮಾಡ್ತೀರೋ ಆ ಡಿವೈಸ್ಗೆ ಮಾತ್ರ ಅಪ್ಲೈ ಆಗೋವಂಥದ್ದು. ಸೊ ಕಂಟಿನ್ಯೂ ಕೊಡೋಣ. ಸೊ ಇಲ್ಲಿ ನಿಮ್ಮ ಫೇಸ್ ಅಥವಾ ಫಿಂಗರ್ ಪ್ರಿಂಟ್ನ ಕೇಳುತ್ತೆ. ಸೊ ನಾವು ಫಿಂಗರ್ ಪ್ರಿಂಟ್ ಕೊಡೋಣ. ನಮ್ಮ ಮೊಬೈಲಿಗೆ ಕೊಟ್ಟಿರೋ ಫಿಂಗರ್ ಪ್ರಿಂಟ್ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಈಗ ಚಾಟ್ ಲಾಕ್ ಆಯಿತು ನೋಡಿ. ಈಗ ಚಾಟ್ ಲಾಕ್ ಆನ್ ಆಗಿದೆ. ಈಗ ಬ್ಯಾಕ್ ಬರ್ತೀನಿ ಇಲ್ಲಿಂದ. ಈಗ ನೋಡೋಣ. Admin panel KT, 11 all about cricket, 11 Ravi S, 11 colon Kanata Tantransha, 11 Nagara Jen KT3, 10 CC group, 10 colon Ravindra Mishra, 9 colon back button. ಸೊ ಆ ಚಾಟು ಸಿಗ್ತಾ ಇಲ್ಲ ನಮಗೆ. KT for fun and knowledge. ಆ ಚಾಟ್ ನಮಗೆ ಬೇಕು ಅಂತಂದರೆ ಮತ್ತೆ 2 ಫಿಂಗರ್ಸಿಂದ ಸ್ವೈಪ್ ಡೌನ್ ಮಾಡಬೇಕು. ಅಂತಂದರೆ ಯಾವ ರೀತಿ ನಾವು ಫಿಲ್ಟರ್ ಚಾಟ್ಸ್ ಮಾಡ್ತಾ ಇದ್ವಲ್ಲ ಅದೇ ರೀತಿ. Chat filters revealed. ಚಾಟ್ ಫಿಲ್ಟರ್ಸ್ ರಿವೀಲ್ಡ್ ಅಂತ ಹೇಳ್ತಲ್ವ. ಈಗ ಮೇಲೆ ಟಚ್ ಮಾಡ್ತೀನಿ ನೋಡಿ. Button lock chats, window WhatsApp. ಬಟನ್ ಲಾಕ್ ಚಾಟ್ಸ್. ಇಲ್ಲಿಂದ ಲೆಫ್ಟ್ ಸ್ವೈಪ್ ಮಾಡಿದ್ರೆ Groups. ಸೊ ಅವಾಗಲೇ ನಮಗೆ ಬರೀ ಆಲ್ ಚಾಟ್ಸು 100 ಮತ್ತು ಗ್ರೂಪ್ಸ್ ತೋರಿಸ್ತಾ ಇತ್ತು. ಈಗ ಬಟನ್ ಲಾಕ್ ಚಾಟ್ಸ್ ಅಂತ ಒಂದು ಹೊಸ ಆಪ್ಷನ್ ತೋರಿಸುತ್ತೆ. ಇದು ನೀವು ಯಾವ್ದಾದ್ರು ಚಾಟ್ಸ್ನ ಲಾಕ್ ಮಾಡಿದಾಗ ಮಾತ್ರ ಇರುತ್ತೆ ಇದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಫಿಂಗರ್ ಪ್ರಿಂಟ್ ಕೇಳುತ್ತೆ. ಫಿಂಗರ್ ಪ್ರಿಂಟ್ನ ಕೊಡೋಣ. ಈಗ ನಾವು ವೆರಿಫೈ ಮಾಡೋಣ. ಈಗ ನಾವು ಲಾಕ್ ಚಾಟ್ಸ್ ಒಳಗಡೆ ಬಂದಿದ್ದೀವಿ. ಇಲ್ಲಿ KT for fun and knowledge, 11 colon 0, KT for fun and knowledge, button. ನೋಡಿ ಸ್ನೇಹಿತರೆ, ಇಲ್ಲೇ ಇದೆ ಗ್ರೂಪು. ಸೊ ಲಾಕ್ ಚಾಟ್ಸ್ ಒಳಗಡೆ ಬರಬೇಕು ಅಂತಂದರೆ ನೀವು ಫಿಂಗರ್ ಪ್ರಿಂಟ್ ಕೊಟ್ಟರೆ ಮಾತ್ರ ಬರೋಕ್ಕೆ ಸಾಧ್ಯ. ಫಿಂಗರ್ ಪ್ರಿಂಟ್ ಕೊಡ್ದಂಗೆ ಅಥವಾ ನಿಮ್ಮ ಫೇಸ್ ಮೂಲಕ ಏನಾದರೂ ನೀವು ವೆರಿಫೈ ಮಾಡ್ಕೊಂಡಿದ್ರೆ ಫೇಸ್ ಅಥವಾ ಫಿಂಗರ್ ಪ್ರಿಂಟ್ ಕೊಟ್ಟರೆ ಮಾತ್ರ ಈ ಒಂದು ಲಾಕ್ ಚಾಟ್ ಸೆಕ್ಷನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಲಾಕ್ ಮಾಡಿರೋಂಥ ಚಾಟ್ಸ್ ಎಲ್ಲ ಇರುತ್ತೆ. ನೀವು ಎಷ್ಟು ಬೇಕಾದರೂ ಚಾಟ್ಸ್ನ ಇಲ್ಲಿ ಲಾಕ್ ಮಾಡಿ ಇಡ್ಬೋದು.
ಸೊ ಈಗ ಗ್ರೂಪ್ ಓಪನ್ ಆಯಿತು. ಈಗ ನಾವು ಅನ್ಲಾಕ್ ಮಾಡಬೇಕು ಅಂತಂದರೆ ಮತ್ತೆ ಅದೇ ರೀತಿ ಗ್ರೂಪ್ ಇನ್ಫೋಗೆ ಹೋಗಬೇಕು. More options. Pop dash up window. Group info. ಗ್ರೂಪ್ ಇನ್ಫೋ ಹೋಗೋಣ. Group info. ಇಲ್ಲಿ ಮತ್ತೆ ಬಾಟಮ್ ಆಫ್ ದ ಸ್ಕ್ರೀನಲ್ಲಿ ಟಚ್ ಮಾಡ್ತೀನಿ. Media visibility off. ಇಲ್ಲಿಂದ ರೈಟ್ ಸ್ವೈಪ್ ಮಾಡ್ತಾ ಹೋಗ್ತೀನಿ. Start met. Encryption. Disappearing met. Chat lock. Lock and hide this chat. On. Switch. ಸೊ ಲಾಕ್ ಚಾಟ್ ಆನ್ ಆಗಿದೆ, ಇದನ್ನ ಆಫ್ ಮಾಡೋಣ. Scan your fingerprint. Confirm face or fingerprint. ಆಫ್ ಮಾಡೋಕ್ಕೂ ಕೂಡ ಮತ್ತೆ ನಿಮ್ಮ ಫೇಸ್ ಅಥವಾ ಫಿಂಗರ್ ಪ್ರಿಂಟ್ನ ಕನ್ಫರ್ಮೇಷನ್ ಕೇಳುತ್ತೆ. Group info. Lock and hide this. Off. Switch. ನೋಡಿ ಈಗ ಲಾಕ್ ಚಾಟ್ ಆಫ್ ಆಯಿತು. ಸೊ ಈಗ ಬ್ಯಾಕ್ ಬಂದರೆ WhatsApp. Lock chats. List. ನೋಡಿ ಈಗ ಲಾಕ್ ಚಾಟ್ಸಲ್ಲಿ ಯಾವುದೇ ಚಾಟ್ಸ್ ಇಲ್ಲ, ಇಲ್ಲಿಂದ ರಿಮೂವ್ ಆಗಿದೆ. WhatsApp. Admin panel KT. Rob KT for admin panel Rob yes. 11 KT for fun and knowledge. 11:02 p. Back button. ಈಗ ಮಾಮೂಲಿ ಎಲ್ಲ ಚಾಟ್ಸ್ ಜೊತೆ ಆ ಚಾಟ್ ಕೂಡ ಬಂದಿದೆ. ಸೊ ಈಗ ಲಾಕ್ ಚಾಟ್ಸಲ್ಲಿ ಯಾವುದು ಇಲ್ದಿರೋದ್ರಿಂದ ಈಗ ನಾವು 2 ಫಿಂಗರ್ಸಿಂದ ಸ್ವೈಪ್ ಡೌನ್ ಮಾಡಿ ಮೇಲೆ ಟಚ್ ಮಾಡಿದ್ರೆ Button archived. 18. Groups. Unread. Selected. All. ನೋಡಿ ಇಲ್ಲಿ ಲಾಕ್ ಚಾಟ್ಸ್ ಅನ್ನೋದು ಈಗ ಹೋಗ್ಬಿಟ್ಟಿದೆ. ಸೊ ಯಾವ್ದಾದ್ರು ಲಾಕ್ ಚಾಟ್ಸ್ ಇದ್ದರೆ ಮಾತ್ರ ನಿಮಗೆ ಆ ಲಾಕ್ ಚಾಟ್ ಅನ್ನೋಂಥ ಸೆಕ್ಷನ್ ತೋರಿಸುತ್ತೆ, ಇಲ್ಲಾಂದರೆ ತೋರಿಸೋದಿಲ್ಲ. ಸೊ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ವಾಟ್ಸಪ್ಪಲ್ಲಿ ಬರ್ತಾ ಇರೋಂಥ ಹೊಸ ಫೀಚರ್ ಫಿಲ್ಟರ್ಸ್ನ ಯಾವ ರೀತಿ ಯೂಸ್ ಮಾಡೋದು, ಚಾಟ್ ಫಿಲ್ಟರ್ಸ್ನ ಅಂತ. ಅದೇ ರೀತಿ ನಾವು ಚಾಟ್ಸ್ನ ಲಾಕ್ ಮಾಡೋದು ಯಾವ ರೀತಿ, ಲಾಕ್ ಮಾಡಿರೋ ಚಾಟ್ಸ್ನ ಓಪನ್ ಮಾಡೋದು ಯಾವ ರೀತಿ, ಮತ್ತು ನಮಗೆ ಸಾಕು ಅಂತಂದರೆ ಲಾಕ್ ಚಾಟ್ಸ್ನ ಅನ್ಲಾಕ್ ಮಾಡೋದು ಹೆಂಗೆ. ಸೊ ಎಲ್ಲ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇಂದಿನ ಈ ಟ್ಯುಟೋರಿಯಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಟ್ಯುಟೋರಿಯಲ್ ಜೊತೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.